ಪ್ರಿಯರಾದ ಆತ್ಮಬಂಧುಗಳೇ, ನಿಮಗೆಲ್ರಿಗೂ ಕೂಡ ಒಂದು ಸಂತೋಷದ ಸಮಾಚಾರವನ್ನು ತಿಳಿಸೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಅಜ್ಜಂಪುರದಲ್ಲಿ ಶಂಕರಾನಂದ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಮ್ಮ ಪೂಜ್ಯ ಮಾತಾಪಿತೃಗಳು ಸುಬ್ರಹ್ಮಣ್ಯ ಶ್ರೇಷ್ಠ ಮತ್ತು ರುಕ್ಮಣಮ್ಮ ಇವರು ತಮ್ಮ ಜೀವಿತದ ಗುರಿಯನ್ನೇ ಆಧ್ಯಾತ್ಮಿಕ ಪ್ರಚಾರಕ್ಕೋಸ್ಕರ ಮೀಸಲಾಗಿಟ್ಟವರು. ಅವರ ಸ್ಮರಣೆಯಲ್ಲಿ ಈ ಕುವೆಂಪು ರಂಗಮಂದಿರ ಶಿವಮೊಗ್ಗದಲ್ಲಿ 18/1/2025 ಶನಿವಾರ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಅದೇನಪ್ಪ ಅಂತಂತಂದರೆ, ಮೊದಲನೇದಾಗಿ ಗೀತಾಮಿತ್ರ 60 ವರ್ಷಗಳ ಪರ್ಯಂತ ಮುಗಿಸಿ ಮುನ್ನಡೀತಾ ಇರೋದು, ಮತ್ತು 25 ವರ್ಷಗಳಿಂದ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆಗಳನ್ನು ನಡೆಸ್ಕೊಂಡು ಬರ್ತಾ ಇರೋದು, ಮತ್ತು ಮೂರನೇದಾಗಿ ನಾವು ಈಗಾಗಲೇ ಭಗವದ್ಗೀತಾ ನಿತ್ಯ ಪಾರಾಯಣ ಮಹಾಯಜ್ಞವನ್ನು 6 ಸಂವತ್ಸರಗಳವರೆಗೂ ಮುಗಿಸಿ 7ನೇ ಸಂವತ್ಸರದಲ್ಲಿಯೂ ಕೂಡ ಮುಂದುವರಿಸ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳ ತ್ರಿವೇಣಿ ಸಂಗಮದ ನಮ್ಮೆಲ್ಲರ ಸಂಭ್ರಮದ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಖಂಡಿತ ಬನ್ನಿ. ನಿಮಗೂ ಕೂಡ ಸಂತೋಷ ಆಗುತ್ತೆ, ಭಗವಂತನ ಕೃಪೆಯೂ ಕೂಡ ಖಂಡಿತ ಸಿಗುತ್ತೆ. ಖಂಡಿತ ನೀವೆಲ್ಲರೂ ಕೂಡ ಬರಲೇಬೇಕು. ಯಾಕೆ ಗೊತ್ತಾ, ತುಂಬ ವಿಧವಾದ ಒಂದು ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀವಿ. ಬೆಳಗ್ಗೆ 6 ಗಂಟೆಯಿಂದನೇ ಭಗವದ್ಗೀತೆ ಪಾರಾಯಣ ಮಾಡ್ತಾಯಿದ್ದೀವಿ. ನಂತರ ಸ್ವಾಗತ, ಉದ್ಘಾಟನೆ ತುಂಬ ವಿಶೇಷ ರೀತಿಯಿಂದ ಮಾಡ್ತಾಯಿದ್ದೀವಿ. ಅದನ್ನು ನೀವು ನೋಡಲೇಬೇಕು. ಮುಖ್ಯ ಅತಿಥಿಗಳನ್ನು ದ್ವಾರದಲ್ಲಿ ಪೂರ್ಣಕುಂಭದೊಂದಿಗೆ ನಾವು ಬರಮಾಡ್ಕೊಳ್ತಾ ಇದ್ದೀವಿ, ಮತ್ತು ಉಪನ್ಯಾಸಗಳಿರುತ್ತೆ. ಈ ಎಲ್ಲ ಕಾರ್ಯಕ್ರಮಗಳು ನಂತರ ಮಧ್ಯಾಹ್ನ ದಾಂಡಿಯಾ ಇರುತ್ತೆ. ದಾಂಡಿಯಾದಲ್ಲಿ ನೀವೆಲ್ಲರೂ ಭಾಗವಹಿಸ್ಬೋದು. ಎಲ್ಲರೂ ಕೋಲ್ಗಳು ತನ್ನಿ, ಮರಿಬೇಡಿ ಆಯಿತಾ. ನಂತರ ಕೊನೆಯ ಕಾರ್ಯಕ್ರಮ ಇದೆಯಲ್ಲ, ಅವತ್ತಲ್ಲಿ ಸುಭಾಷಿಣಿ ಕೃಷ್ಣ ತುಂಬ ಅದ್ಭುತವಾಗಿದೆ ರೀ. ನೀವೆಲ್ಲ ಖಂಡಿತ ನೋಡಲೇಬೇಕು. ನಮ್ಮನ್ನು ಕೃಷ್ಣ ಲೋಕಕ್ಕೆ ಕರೆದೊಯ್ತಾರೆ. ಯಾರು ಗೊತ್ತಾ, ನಮ್ಮ ಶಿವಮೊಗ್ಗದ ಶ್ರೀಯುತ ಅರುಣ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ನೀವೆಲ್ಲ ಬರ್ತೀರಲ್ವಾ? ಖಂಡಿತ ಬನ್ನಿ. ನಿಮಗೆಲ್ರಿಗೂ ಆದರದ ಸುಸ್ವಾಗತ.